ಇರಾನ್ ಇಸ್ರೇಲ್ ಯುದ್ಧದ ಬಿಸಿ ಗ್ಯಾಸ್ ಗಂಡಾಂತರ ಇನ್ನೂ ಕೂಡ ಮುಂದುವರಿತಾ ಇದೆ. ಯಾದಗಿರಿಯಲ್ಲಿ ಗ್ಯಾಸ್ ಹಾಹಾಕಾರ ಮುಂದುವರಿತಾ ಇದೆ. ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಾಗಿ ಜನರು ಪರದಾಡುವಂತಹ ಪರಿಸ್ಥಿತಿ ಇನ್ನೂ ಕೂಡ ನಿಲ್ತಾ ಇಲ್ಲ. ಇರಾನ್ ಇಸ್ರೇಲ್ ಯುದ್ಧದ ಬಿಸಿ ಇನ್ನೂ ತಡ್ತಾನೇ ಇದೆ. ದೇಶದ ಜನರಿಗೆ ಗ್ಯಾಸ್ ಗಂಡಾಂತರ ಅನ್ನೋದು ಮುಗಿಯದ ಅಧ್ಯಾಯ ಆಗಿದೆ. ಯಾದಗಿರಿಯಲ್ಲಿ ಗ್ಯಾಸ್ ಹಾಹಾಕಾರ ಮುಂದುವರಿತಾ ಇದೆ. ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಾಗಿ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳಗ್ಗೆಯಿಂದಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಲ್ತಾ ಇದ್ದಾರೆ ಜನರು. ಮೇಲ್ಗಡೆ ಸುಡು ಸುಡು ಬಿಸಿಲಿದೆ. ಸಿಲಿಂಡರ್ಗಾಗಿ ಗ್ರಾಹಕರು ಕ್ಯೂ ನಿಂತಿದ್ದಾರೆ. ಹುಣಸಗಿ ತಾಲೂಕು ಕೊಡೇಕಲ್ ಗ್ರಾಮದಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ಅನ್ನ ನಿಂತಿರುವಂತದ್ದು. ಅಮರೇಶ್ವರ ಎಚ್ಪಿ ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಕ್ಯೂ ನಿಂತಿದ್ದಾರೆ. ಕಳೆದ 10-12 ದಿನಗಳಿಂದ ಜಿಲ್ಲೆಯಾದ್ಯಂತ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಕೊಡೇಕಲ್ ವ್ಯಾಪ್ತಿಯಲ್ಲಿ ಸುಮಾರು 1030 ಸಿಲಿಂಡರ್ಗಳ ಬೇಡಿಕೆ ಇರುವುದು, ಆದರೆ ಕೇವಲ 342 ಗ್ಯಾಸ್ ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇದ್ದಾವೆ. 12 ದಿನಗಳಿಂದ ಗ್ಯಾಸ್ ಪೂರೈಕೆ ಆಗದಕ್ಕೆ ಜನರು ಕಂಗಾಲಾಗಿದ್ದು, ಹಾಗಾಗಿ ಇದೀಗ ಕ್ಯೂ ನಿಂತಿರುವಂಥದ್ದು. ಒಂದು ಗ್ಯಾಸ್ ಸಿಲಿಂಡರ್ ಬಂದ ತಕ್ಷಣವೇ ಮುಗಿಬಿದ್ದಿದ್ದಾರೆ. ಅಲ್ಲಿ ಎಲ್ಲರೂ ಕೂಡ ಹೋಗಿದ್ದಾರೆ ಮುಂದೆ, ಗ್ಯಾಸ್ ಏಜೆನ್ಸಿ ಮುಂದೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ.